ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನೂ ದಯಪಾಲಿಸಲಿ. ನೀವು ಅಂದುಕೊಂಡ ಕೆಲಸ ಎಲ್ಲವೂ ನೆರವೇರಲಿ. ನಿಮ್ಮ ಆಸೆ ಕನಸು ನೆರವೇರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ಇವತ್ತು ನಾನು ನಿಮಗೆ ಕೆಲವೊಂದು ವಿಷಯಗಳನ್ನು ಅಂದರೆ ಇವಾಗ ನಾವು ಜೀವನದಲ್ಲಿ ಉನ್ನತಿಯನ್ನು ಹೊಂದಬೇಕು, ನಮಗೆ ಏಳಿಗೆ ಆಗಬೇಕು, ನಾವು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನೆಮ್ಮದಿಯಿಂದ ಇರಬೇಕು ಅಂತ ಅಂದ್ಕೊಳ್ತೇವೆ. ಅಂದ್ಕೊಂಡ್ರೆ ಮಾತ್ರ ಸಾಕಾ? ಅದಕ್ಕೋಸ್ಕರ ನಾವು ವರ್ಕ್ ಮಾಡಬೇಕಾಗುತ್ತೆ. ಯಾವ ಥರ ವರ್ಕ್ ಮಾಡಬೇಕು ಅಥವಾ ನಮಗೆ ಅದೃಷ್ಟ ಯಾವ ಥರ ಬರುತ್ತೆ, ಸೊ ಅದೃಷ್ಟವನ್ನು ನಾವಾಗೆ ಹೇಗೆ ಪಡ್ಕೊಳ್ಬಹುದು ಅಂತ ಹೇಳ್ತೇನೆ. ಅಂದರೆ ಇಲ್ಲಿ ನೀವು ಕೆಲವೊಂದು ನಿಯಮಗಳನ್ನು ಅಂತ ಹೇಳ್ಬೋದು ಅಥವಾ ಸಲಹೆಗಳನ್ನು ಸೂಚನೆಗಳನ್ನು ಪಾಲಿಸೋದ್ರಿಂದ ನಿಮ್ಮ ಜೀವನ ಸುಖಕರವಾಗಿರುತ್ತೆ. ನೀವು ಹೆಂಗೆ ಬೇಕು ಹಾಗೆ ಇರ್ಬೋದು ಖುಷಿಯಾಗಿ. ಸೊ ಕೆಲವೊಂದು ಸಲ ನೀವು ಅಂದ್ಕೊಳ್ಬೋದು, ನಮಗೆ ಮಾತ್ರ ಕಷ್ಟ, ನಾನು ಏನು ಬಿಸ್ನೆಸ್ಗೆ ಕೈ ಹಾಕಿದ್ರು ಇಂಪ್ರೂವ್ಮೆಂಟ್ ಇಲ್ಲ, ನನ್ನ ಜೊತೆನೇ ಎಲ್ಲ ಬಿಸ್ನೆಸ್ ಮಾಡುವವರು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ನಾನು ಏನಿಲ್ಲ ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಅಥವಾ ಕೆಲಸ ಮಾಡ್ತಾ ಇದ್ದೇನೆ, ಒಂದು ಮನೆ ಕಟ್ಟೋದು ಬಿಡಿ, ಒಂದು ಬೈಕ್ ತಗೊಳ್ಳಿಕ್ಕೆ ಆಗಿಲ್ಲ, ಕಾರ್ ತಗೊಳ್ಳಿಕ್ಕೆ ಆಗಿಲ್ಲ. ಸೊ ಹಾಗೆಲ್ಲ ಆಲೋಚನೆ ಮಾಡ್ತಾರೆ. ಕೆಲವರು ಅಂದ್ಕೊಳ್ತಾರೆ ಎಂಥ ಜೀವನನ ಏನು, ನಾವು ಏನು ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ, ಸೊ ನಮ್ಮ ಲೈಫ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲೇ ಮುಗ್ದೋಯ್ತಾ, ಅಥವಾ ಸಾಲ ಮಾಡಿ ಲೈಫು ಈ ಥರನೇ ಇರಬೇಕಾ, ನಾವು ಅಂದ್ಕೊಂಡಿದ್ದು ಏನೂ ಅಚೀವ್ಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ತಗೊಳ್ಳಿಕ್ಕೆ ಆಗ್ತಾಯಿಲ್ಲ, ನಾವು ಖುಷಿಯಾಗಿಲ್ಲ, ಹಾಗೆಯೇ ನಮ್ಮ ಮನೆಯವರು ಕೂಡ ನಮ್ಮಿಂದಾಗಿ ಖುಷಿಯಾಗಿರಲಿಕ್ಕೆ ಇಲ್ಲ ಅಂತ ನೀವು ಆಲೋಚನೆ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ಕೆಲವೊಂದು ಸಹಾಯಗಳನ್ನು ಕೊಡ್ತೇನೆ. ಸೊ ಅದನ್ನು ನೀವು ಅನುಸರಿಸಬೇಕಾಗುತ್ತೆ. ಏನಕ್ಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಚಿಕ್ಕ ಚಿಕ್ಕ ವಿಷಯ ಕಡೆ ಗಮನ ಕೊಡಲ್ಲ ಮತ್ತು ದೊಡ್ಡ ದೊಡ್ಡ ವಿಷಯಗಳ ಕಡೆ ಗಮನ ಕೊಟ್ಟಾಗ, ಸೊ ಈ ಸಣ್ಣ ಸಣ್ಣ ವಿಷಯಗಳನ್ನು ಕಡೆಗಣಿಸೋದ್ರಿಂದ ಸೊ ನಿಮಗೆ ದೊಡ್ಡ ದೊಡ್ಡ ವಿಷಯಗಳು ಸಕ್ಸಸ್ ಆಗಬೇಕು ಅಂತ ನೀವು ಯಾವ ಥರ ಅಂದ್ಕೊಳ್ತೀರಿ? ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಸಣ್ಣ ಸಣ್ಣ ವಿಷಯ ಅಂತ ಏನು ಅಂದ್ಕೊಳ್ತೇವೆ ಅದೇ ನಮಗೆ ಕ್ಲಿಕ್ ಬರುತ್ತೆ. ಸೊ ಒಬ್ಬರಿಗೆ ಒಂದು ದಿಕ್ಕು ಅದೃಷ್ಟವನ್ನು ತಗೊಂಡು ಬಂದರೆ ಇನ್ನೊಬ್ಬರಿಗೆ ಆ ದಿಕ್ಕು ಆಗಲ್ಲ. ಸೊ ನಿಮ್ಮ ಫ್ರೆಂಡ್ ಆ ಕಡೆ ಹೋಗಿ ಬಿಸ್ನೆಸ್ ಮಾಡ್ತಾರೆ, ಅಥವಾ ನಿಮ್ಮ ಫ್ರೆಂಡು ಇನ್ನೊಂದು ಸೈಟಲ್ಲಿ ಮನೆ ಮಾಡ್ತಾರೆ ಬೇರೆ ಕಡೆ, ಸೊ ನೀವು ಕೂಡ ಅಲ್ಲೇ ಹೋಗ್ತೀರಿ ನಮ್ಮ ಫ್ರೆಂಡ್ ಇದ್ದಾರೆ ಅಂತ. ಸೊ ಅವರಿಗೆ ಅದು ಆಗಿ ಬರುತ್ತೆ, ನಿಮಗೆ ಆಗಿ ಬರಲ್ಲ. ಕೆಲವರಿಗೆ ಕೆಲವೊಂದು ದೇವರುಗಳನ್ನು ಗ್ರಹಗಳನ್ನು ಪೂಜಿಸಿದರೆ ಒಳ್ಳೆಯದಾಗುತ್ತೆ ಅಂತ ನೀವು ಅದೇ ಗ್ರಹವನ್ನು ಪೂಜಿಸಿದರೆ ನಿಮ್ಮದು ರಾಶಿ ಬೇರೆ ಆಗಿರುತ್ತೆ, ಅವರದ್ದು ರಾಶಿ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನು ರಾಶಿಯ ಆಧಾರದ ಮೇಲೆ ನಿಮಗೆ ಅದೃಷ್ಟ ಬರಲಿಕ್ಕೆ ಏನು ಮಾಡಬೇಕು, ನೀವು ಯಾವ ದಿಕ್ಕಿಗೆ ಹೋದರೆ ಒಳ್ಳೆಯದಾಗುತ್ತೆ, ಯಾವ ಗ್ರಹವನ್ನು ಪೂಜಿಸಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ಸೊ ಇದೊಂದು ಸ್ವಲ್ಪ ನೀವು ಗಮನ ಇಟ್ಟು ಮಾಡಿ, ಖಂಡಿತವಾಗಿ ಒಂದು ಜಸ್ಟ್ 41 ದಿವಸ ಮಾಡಿ ಅಷ್ಟೇ ಸಾಕು. ಅಂದರೆ ನಿಮಗೆ ಈಗ ಒಂದು ನಂಬಿಕೆ ಬರಬೇಕಲ್ಲ, ಯಾವುದಾದ್ರು ಮಾಡುವಾಗ ಫಸ್ಟ್ ನೀವು ಅಂದ್ಕೊಳ್ಬೋದು ಇದೆಲ್ಲ ಏನು ಮ್ಯಾಜಿಕ್ ಆಗಿ ಬಿಡುತ್ತಾ, ನಮ್ಮ ಫ್ರೆಂಡ್ ಆ ಕಡೆ ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾನು ಕೂಡ ಅಲ್ಲಿ ಹೋಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೇನೆ, ನನಗೆ ಹೌದು ಫ್ರೆಂಡಿಗಳೇ ಲಾಭ ಬರುತ್ತೆ, ಹೌದು ನಿಮಗೆ ಬರುತ್ತೆ ಅಂತ ಏನು ಗ್ಯಾರಂಟಿ? ಮತ್ತು ನೀವು ಅಂದ್ಕೊಳ್ಬೋದು ಏನೋ ನಮ್ಮದು ಟೈಮ್ ಸರಿ ಇಲ್ಲ ಅಂತ. ಟೈಮ್ ಸರಿ ಅಲ್ಲ, ದಿಕ್ಕು ಸರಿ ಇಲ್ಲ. ಸೊ ನಿಮ್ಮ ರಾಶಿ, ನಿಮಗೆ ರಾಶಿ ಗೊತ್ತುಂಟ ನಿಮ್ಮದು, ಸೊ ಆ ರಾಶಿಯ ಪ್ರಕಾರ ನೀವು ಆ ದಿಕ್ಕನ್ನು ಚೂಸ್ ಮಾಡಿ. ಅಂದರೆ ದಿಕ್ಕು ಯಾವುದೋ ಆಗಿರ್ಬೋದು, ಹಾಗೆಯೇ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮಗೆ ಏನು ಲಕ್ಕು ತಂದು ಕೊಡುತ್ತೆ ಗ್ರಹ, ಅದನ್ನು ಪೂಜಿಸಲಿಕ್ಕೆ ಪ್ರಾರಂಭಿಸಿ. ಜಸ್ಟ್ ನಿಮ್ಮ ಮಾತಿನಲ್ಲಿ ಹೇಳಿ ಒಂದು ಧನ್ಯವಾದಗಳನ್ನು, ಅಥವಾ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಹೇಳಿ? ಒಂದು 5 ನಿಮಿಷನೂ ಬೇಕಿಲ್ಲ, 3 ನಿಮಿಷ ಸಾಕು. ಕೆಲವೊಂದು ಸಲ 60 ಸೆಕೆಂಡ್ ಕೂಡ ಸಾಕು, ಕಾಪಾಡಪ್ಪ ದೇವರೇ ಅಂತ ಹೇಳಲಿಕ್ಕೆ ಅಲ್ವಾ? ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನೋಡಿ ನಾನು ನಿಮಗೆ ಯಾವ ರಾಶಿಯವರಿಗೆ ಯಾವ ದಿಕ್ಕು ಅದೃಷ್ಟವನ್ನು ತಂದು ಕೊಡುತ್ತೆ. ನೀವು ಏನೇ ಒಂದು ಕೆಲಸ ಮಾಡಿ, ನೀವು ಕಾಲೇಜ್ ಕಲೀಲಿಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಒಂದು ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗ್ತೀರಾ, ಎನಿಥಿಂಗ್, ಒಂದು ಸಣ್ಣ ಬಿಸ್ನೆಸ್ ಅಂಗಡಿ ಆಗ್ತೀರಾ, ಸೊ ಈ ದಿಕ್ಕನ್ನು ಚೂಸ್ ಮಾಡಿ. ಈ ದಿಕ್ಕು ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಹಾಗೆಯೇ ಯಾವ ಗ್ರಹವನ್ನು ಅಂದರೆ ಪ್ರಾರ್ಥನೆ ಮಾಡಬೇಕು ಅಂತಲೂ ಹೇಳ್ತೇನೆ. ಇದು ಎರಡನ್ನು ಒಂದು ಫಾಲೋ ಮಾಡಿ ನೋಡಿ, 41 ದಿವಸಗಳ ಕಾಲ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿ ನೋಡಿ, ಮೇಷರಾಶಿಯವರಿಗೆ ಪೂರ್ವ ದಿಕ್ಕು, ಮಂಗಲ ಗ್ರಹವನ್ನು ನೀವು ಪೂಜೆ ಮಾಡಬೇಕು. ಪೂಜೆ ಮಾಡೋದಂದರೆ ಜಸ್ಟ್ ಮಂಗಲ ಗ್ರಹವನ್ನು ನೆನ್ಪು ಮಾಡ್ಕೊಳ್ತೀರಾ. ಸೊ ಮಂಗಲ ಗ್ರಹಕ್ಕೆ ಬೀಜ ಮಂತ್ರ ಅಂತ ಇರುತ್ತೆ, ಸೊ ಅದನ್ನು ಹೇಳ್ಕೊಳ್ಳಿ. ಬೀಜ ಮಂತ್ರವನ್ನು, ಗ್ರಹಗಳಿಗೆ ಸಪರೇಟಾಗಿ ಬೀಜ ಮಂತ್ರ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೇನೆ ನೆಕ್ಸ್ಟ್.
ಹಾಗೆಯೇ ವೃಷಭ ರಾಶಿಯವರಿಗೆ ಪೂರ್ವ ದಿಕ್ಕು ಶುಕ್ರ ಗ್ರಹವನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ನಿಮಗೆ ಕೂಡ ಮಂತ್ರ ಗೊತ್ತಿಲ್ಲ ಅಂದರೆ ಹೇಳಿ, ಬೀಜ ಮಂತ್ರ ನಾನು ಸಪ್ರೇಟಾಗಿ ನಿಮಗೋಸ್ಕರ ಹೇಳ್ತೇನೆ, ಎಲ್ಲ ರಾಶಿಯವರಿಗೆ ಯಾವ ಗ್ರಹಕ್ಕೆ ಯಾವ ಬೀಜ ಮಂತ್ರ ಅಂತ. ಮಿಥುನ ರಾಶಿಯವರಿಗೆ ಆಗ್ನೇಯ ದಿಕ್ಕು ಬುಧ ಗ್ರಹವನ್ನು ನೀವು ಪ್ರಾರ್ಥಿಸಬೇಕು. ಹಾಗೆಯೇ ಕರ್ಕಾಟಕ ರಾಶಿಯವರಿಗೆ ದಕ್ಷಿಣದ ದಿಕ್ಕು ಅದೃಷ್ಟವನ್ನು ತಂದುಕೊಡುತ್ತೆ, ನಿಮ್ಮ ಅದೃಷ್ಟವೇ ಚೇಂಜ್ ಆಗುತ್ತೆ. ಹಾಗೆಯೇ ಚಂದ್ರದೇವರನ್ನು ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಸಿಂಹ ರಾಶಿಯವರಿಗೆ ದಕ್ಷಿಣದ ದಿಕ್ಕು ಸೂರ್ಯ ದೇವರನ್ನು ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಬೆಳಿಗ್ಗೆ ಒಂದು ಚೆಂಬು ನೀರನ್ನಿಟ್ಕೊಂಡು ನೀವು ಜಸ್ಟ್ ಸೂರ್ಯದೇವರನ್ನು ನೆನಪು ಮಾಡಿಕೊಂಡು ತುಳಸಿ ಕಟ್ಟೆಗೆ ಹಾಕಿದ್ದೆ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕಳೆದು ಹೋಗುತ್ತೆ. ಜೀವನದಲ್ಲಿ ನಿಮಗೆ ಅಷ್ಟ ಐಶ್ವರ್ಯಗಳು ವೃದ್ಧಿಯಾಗುತ್ತೆ. ಹಾಗೆಯೇ ಕನ್ಯಾ ರಾಶಿಯವರಿಗೆ ನೈಋತ್ಯದ ದಿಕ್ಕು, ಹಾಗೆಯೇ ನೀವು ಬುಧ ಗ್ರಹವನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ತುಲಾ ರಾಶಿಯವರಿಗೆ ಪಶ್ಚಿಮದ ದಿಕ್ಕು ಶುಕ್ರ ದೇವರನ್ನು ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಬಂದುಬಿಟ್ಟು ವೃಶ್ಚಿಕ ರಾಶಿಯವರಿಗೆ ಪಶ್ಚಿಮದ ದಿಕ್ಕು ಮಂಗಳ ಗ್ರಹವನ್ನು ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಧನುಸ್ಸು ರಾಶಿಯವರಿಗೆ ವಾಯುವ್ಯದ ದಿಕ್ಕು, ಹಾಗೆಯೇ ಗುರು ಗ್ರಹವನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಗುರು ಗ್ರಹವನ್ನು ಪ್ರಾರ್ಥನೆ ಮಾಡುವುದಂದರೆ ಗುರುಗೆ ಸಂಬಂಧಿಸಿದ ಬೀಜ ಮಂತ್ರವನ್ನು ಹೇಳ್ಕೊಳ್ಬೇಕು. ನೀವು ದಿನಕ್ಕೆ 21 ಬಾರಿ ಆದ್ರೂ ನಿಮಗೆ ಗೊತ್ತಿಲ್ಲ ಬೀಜ ಮಂತ್ರ, ಸೊ ಹೇಳಿ ನನ್ನ ಜೊತೆ, ನಾನು ನಿಮಗೋಸ್ಕರ ಅಂದರೆ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಜಪ ಮಾಡಲಿಕ್ಕೂ ಹಾಗಿಲ್ಲ ಅಂತ ಜಸ್ಟ್ ನೀವು ಕೇಳ್ಕೊಳ್ಬಹುದು. ಸೊ ನೆಕ್ಸ್ಟ್ ನೋಡುವ, ನೀವು ಹೇಳಿ ಏನು ಮಾಡಬೇಕು ಅಂತ. ಕೆಲವರಿಗೆ ಇದು ಜಪ ಮಾಡಲಿಕ್ಕೂ ಕಷ್ಟ ಆಗುತ್ತೆ 21 ಬಾರಿ, ಅದಕ್ಕೋಸ್ಕರ ನಿಮಗೆ ಒಳ್ಳೆಯದಾಗಬೇಕು, ನೀವು ಖುಷಿಯಾಗಿರಬೇಕು. ಸೊ ಹಾಗಾಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ನಿಮ್ಮ ಪರವಾಗಿ ಸೊ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ಒಂದೊಂದು ರಾಶಿಯವರಿಗೆ ಒಂದೊಂದು ಗ್ರಹಕ್ಕೆ ಸೊ ವಿಡಿಯೋ ಮಾಡಿ ಹಾಕ್ತೇನೆ. ಬೀಜ ಮಂತ್ರದ್ದು ಬೇಕಿದ್ರೆ ಹೇಳಿ. ಹಾಗೆಯೇ ಮಕರ ರಾಶಿಯವರಿಗೆ ಬಂದುಬಿಟ್ಟು ಉತ್ತರದ ದಿಕ್ಕು ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುತ್ತೆ. ಯಶಸ್ಸು ಅನ್ನೋದು ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ. ಹಾಗೆಯೇ ನೀವು ಶನಿ ಗ್ರಹವನ್ನು ಪೂಜಿಸಬೇಕಾಗುತ್ತೆ, ಶನಿದೇವರನ್ನು. ಸೊ ಹಾಗೆಯೇ ಕುಂಭರಾಶಿಯವರಿಗೆ ಉತ್ತರದ ದಿಕ್ಕು ಲಾಭದಾಯಕವಾಗಿರುತ್ತೆ. ಶನಿದೇವರನ್ನು ನೀವು ಕೂಡ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಕೊನೆಯದಾಗಿ ಮೀನರಾಶಿ ಈಶಾನ್ಯದ ದಿಕ್ಕು, ನೀವು ಗುರುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ನಿಮಗೆ ಮಂತ್ರ ಗೊತ್ತಿಲ್ಲ, ಬೀಜ ಮಂತ್ರ ಗೊತ್ತಿಲ್ಲ ಅಂದರೆ ನೀವು ನನ್ನ ಜೊತೆ ಹೇಳಿ, ನಾನು ನಿಮಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಜಪ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಹೇಳಿ, ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವಿಡಿಯೋ ಹಾಕ್ತೇನೆ. ಅದನ್ನು ಡೈಲಿ ಕೇಳಿ. ನೀವು ಒಂದು 2-3 ನಿಮಿಷ ಇರ್ಬೋದು ಅಷ್ಟೇ. ಸೊ ಅದನ್ನು ಕೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೋಸ್ಕರ ನಿಮ್ಮ ಜೀವನದಲ್ಲಿ ಒಂದು 3 ನಿಮಿಷ ಆದರೂ ಮೀಸಲಿಡಿ, ಖಂಡಿತವಾಗಿ ನಿಮಗೆ ಅದೃಷ್ಟ ಬರುತ್ತೆ. ಟೆನ್ಷನ್ ಇಲ್ಲ ನೋಡಿ, ಅದಾಗಿಲ್ಲ ಇದಾಗಿಲ್ಲ ಅನ್ನುವ ಮನಸ್ಥಿತಿ ಇರಲ್ಲ ನೋಡಿ. ನಾವು ಇದ್ದಾಗಲೇ ಎಲ್ಲ ಪಡ್ಕೊಳ್ಬೇಕಾಗುತ್ತೆ, ಇಲ್ಲದಾಗ ಏನೂ ಇರಲ್ಲ. ಸೊ ಸ್ವಲ್ಪ ನೀವು ಇದರ ಬಗ್ಗೆ ಗಮನ ಹರಿಸಿ, ಒಳ್ಳೆಯದಾಗುತ್ತೆ. ನಿಮಗೆ ಒಳ್ಳೆಯದಾಗೋದನ್ನು ಯಾರಿಂದಲೂ ತಡಿಲಿಕ್ಕಾಗಲ್ಲ. ಸೊ ನಮ್ಮ ಫ್ರೆಂಡ್ ಇಂಪ್ರೂವ್ಮೆಂಟ್ ಆದರೂ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂಪ್ರೂವ್ಮೆಂಟ್ ಆದರೂ, ಸೊ ಸಂಬಂಧಿಕರೆಲ್ಲ ಚೆನ್ನಾಗಿದ್ದಾರೆ, ನನ್ನ ಲೈಫ್ ಹೆಂಗೆ ಇತ್ತು ಹಾಗಾಯಿತು ಅಂತ ನೀವು ಆಲೋಚನೆ ಮಾಡಬೇಡಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ಖುಷಿಯಾಗಿರಿ. ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳಿ, ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನೀವೆಲ್ಲರೂ ಖುಷಿಯಾಗಿರಬೇಕು, ಯಾವುದಕ್ಕೂ ಬೇಸರ ಪಟ್ಕೊಳ್ಬೇಡಿ. ಖಂಡಿತವಾಗಿಯೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಅದೇ ನನ್ನದು ಆಸೆ ಕೂಡ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ.